ನೋಡಿ, ಯಾರ್ಯಾರಿಗೆ ಹಣ್ಣುಗಳಿಲ್ಲ, ಒಂದ್ ವೇಳೆ ಹಣ್ಣುಗಳಿದ್ರೆ ನಿಮ್ಗೆ ಸಹಾಯ ಮಾಡ್ತಿಲ್ಲ, ದಯವಿಟ್ಟು ಇಲ್ಲಿ ಬನ್ನಿ. ಎಲ್ಲರೂ ತಂಗಿಯರಿಗೆ ಚೆನ್ನಾಗಿ ನೋಡ್ಕೊತಾರೆ. ತಂಗಿ ನೋಡ್ಕೊಂಡಿದ್ರೆ ಪರವಾಗಿಲ್ಲ, ಅಪ್ಪ ಅಮ್ಮಗ್ ಚೆನ್ನಾಗಿ ನೋಡ್ಕೋಬೇಕು. ಯಾಕಂದ್ರೆ ಪಾಪ ಅವ್ರು ತುಂಬಾ ವೆಯ್ಟ್ ಮಾಡಿ ಎಲ್ಲರೂ ಆಡ್ಕೊತಾರೆ, ಅವ್ರವರೇ ಆಡ್ಕೊತಾರೆ, ಅಣ್ಣ ತಮ್ಮಂದಿರೇ ಆಡ್ಕೊತಾರೆ, ಇನ್ನ ಅಂತಾರ ಮುಂದೆ ಹೋಗ್ತಾರ. ನೋಡಿ, ಯಾರಾದ್ರೂ ಈ ತರ ಮನೆ ಕಷ್ಟಗಳು ನೋಡಿ ಅವರನ್ನ ತೊಂದರೆ ನೋಡಿ ಆಡ್ಕೊಂಡರು ನಿಮ್ಗೂ ಅದರ ಪರಿಸ್ಥಿತಿ ಬರುತ್ತೆ. ನಾನು ಹಾಗಾದ್ರೆ ಹೇಳ್ತಾ ಇದ್ದೀನಿ, ಹೆಣ್ಮಕ್ಳಾಲಿ ಗಂಡ್ಮಕ್ಳಾಲಿ ಅಲ್ಲ ಬಟ ನೋವು ಇಲ್ಲಿದ್ದಾವೆ, ಸಾಲಿದ್ದಾವೆ. ತಂಗಿಯರ್ಗು ನೋಡ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಅಪ್ಪ ಅಮ್ಮಂಗಾದ್ರೂ ನೋಡ್ಕೊಳ್ಳಿ ಯಾವಾಗ್ಲೂ ಅಷ್ಟೇ. ಆಯ್ತು ತಂಗಿ. ನೋಡಿ, ಯಾರಾದ್ರೂ ಈ ತರ ಇದ್ರೆ ಮನನೊಂದಿದ್ರೆ ದಯವಿಟ್ಟು ನಿಮ್ಮ ತಾಯಿ ತಂದೆನ ದಯವಿಟ್ಟು ಅನ್ನ ಹಾಕಿ. ನಿಮ್ಮ ತಾಯಿ ತಂದೆಗೆ ಇಲ್ಲಿ ಕೈ ಮುಗಿಬಿಡ್ತೀನಿ, ಬೈಕ್ ನಿಂತ್ಕೊಬೇಡಿ. ದಯವಿಟ್ಟು ಸಾಲ ಇದ್ದಿದ್ದಾವೆ, ಕಷ್ಟ ಇದ್ದಾವೆ, ರೋಗ ಇದ್ದಿದ್ದೇನೆ, ನಿಮ್ಮ ತಾಯಿ ತಂದೆ ದಯವಿಟ್ಟು ಅನ್ನ ಹಾಕಿ. ನಮ್ಮ ತಂಗಿ ಕಡೆಯಿಂದ ನಾನು ಅಣ್ಣ ಮಾತ್ರ ತಿನ್ನದಂತವ್ರು, ನಮ್ಮ ಅಪ್ಪ ಅಮ್ಮಂಗೂ ಹಂಗೆ ನೋಡ್ಕೊಂಡು ನಂಗೆ ಕೊಟ್ಟಿದ್ದು ನನ್ಗೂ ಸಮೇತ ಹೇಳಲ್ಲ ಅವ್ರು. ಇದು ತಂಗಿ, ನಿಂಗೆ ಹಣ್ಣು ಮನೆ ಗಿಫ್ಟ್ ಇದು ಅಲ್ಬಾರ್ದು. ನಿಂಗೆ ನೀ ಯಾರಮ್ಮ, ಏನರ್ಕೋಗೆ ಅವ್ರ ಜೊತೆ ಕೆಲಸ ಮಾಡ್ತಾರ, ಆಯ್ತು ತಂಗಿ. ಈ ತರ ಯಾರಿಗಾರ ತಂಗಿಯರು ಇಲ್ಲಿ ಇದ್ರೆ ಈ ಎಲ್ಲಿದ್ದಾನೆ ನಿಮ್ಮ ಈ ತರ ಯಾರು ಸಾಲ ಮಾಡ್ಕೊಂಡು ತಂದೆ ಮೇಲೆ ಕೋಪ ಮಾಡ್ಕೊಂಡು ಮನೆ ಮೇಲೆ ಕೋಪ ಮಾಡ್ಕೊಂಡು ಹೋದ್ರು ಶನಿಕ. ಯಾಕೆಂದ್ರೆ ನೀವ್ ಏನೇ ಸಂಪಾದನೆ ಮಾಡ್ಕೊಂಬರಕ್ ಹೋಯ್ದ್ರು ತಾಯಿ ತಂದೆ ಸಿಗೋದಿಲ್ಲ. 3 ವರ್ಷ ಆಯ್ತು ಅಣ್ಣ, ಹೋಗಿ ಒಂದ್ ಫೋನ್ ಇಲ್ಲ, ಎಲ್ಲಿದ್ದಾನೆ ಅಂತಾನೂ ಗೊತ್ತಿಲ್ಲ. ಆಯ್ತು, ಬರೋ ವರ್ಷ ಹೊರ ಬರ್ತೀನಿ. ನಿಮ್ಮ ಮಗ ನಿಮ್ಮ ಅಣ್ಣ ನಿಮ್ಮ ಮನೆಗೆ ಬರ್ತಾನೆ, ಬರಲೇ ಬೇಡವಾ? ಅಣ್ಣ ಮನೆಗೆ ಬರ್ತಾನಂತೆ. ಅಮ್ಮ ಸತ್ಯ, ಅಮ್ಮನ ಕೈ ಮಗಳು ಫೋಟೋ ಕೊಟ್ಟು ತಾನಾಗಿ ಪೂಜೆ ಮಾಡಕ್ಕೆ ಅಪ್ಪ ಅಮ್ಮನ ಅದೇ ಮನೆ ಬರ್ತಾ. ಅಳುಬಾರ್ದು ಮಗಳೇ, ಮೇಕಪ್ ಎಲ್ಲ ಹೋಗುತ್ತೆ ಸುಮ್ಕಿರ್ಕಂದ. ನೀನೇ ಕಳ್ತಿದ್ಯಾ? ಎಲ್ಲರ ಹತ್ರ ಎಲ್ಲರಿಗೂ ಏನ್ ಮಾಡೋದು? ಸರಿ, ಇನ್ನೊಂದು 4 ಸೀರೆ ಕೊಡಪ್ಪಲ್ಲೇ. ಯಾಕೆ ಹುಡ್ಕಮ್ಮ, ಯಾಕೆ ಹೇಳ್ತೀನಿ ನೀವೆಲ್ಲ? ಯಾಕಂದ್ರೆ ಮನುಷ್ಯ ಹುಟ್ಟದೇ ಅಪರೂಪ. ಹುಟ್ಟಿದ ಮೇಲೆ ನಾವು ತಾಯಿತನ ಸಾಕಿದ್ರೆ ವೇಸ್ಟ್. ಯಾಕಂದ್ರೆ ಇದು ದೊಡ್ಡ ನೋವಿನ ಸಂಗತಿಗಳು ಇವೆಲ್ಲ. ಯಾಕಂದ್ರೆ ನೀವೆಲ್ಲ ಅಪ್ಪ ಅಮ್ಮನ ಬಿಟ್ಟು ಹೋಗೋದು ದೊಡ್ಡ ಸಾಹಸ ಅಲ್ಲ. 10 ಮದುವೆ ಆಗ್ಬೋದು, 10 ಜನ ಡೈವರ್ಸ್ ಮಾಡ್ಬೋದು, 10 ಮಕ್ಕಳು ಮಾಡ್ಬೋದು. ತಾಯಿ ತಂದೆ ಸಿಗಲ್ಲ ಭೂಮಿ ಮೇಲೆ. ತಾಯಿ ತಂದೆ ಗೌರವ ಕೊಡೋಣ. ನಿನಗೆ ಗೌರವ ಬದಿ ಸರ್, ನಿಮ್ಮ ಮಣ್ಣು ಬಂದ್ರು ನನ್ನ ಮರಿಬಾರ್ದು. ಮತ್ತೆ ನೀನು ಮಾಡ್ತಾರೆ, ಏನಿಲ್ಲ. ಮಕ್ಕಳಾರಿ ತಂಗಿವ, ಮಗುವಾರಿ ತಂಗಿವ, ಆದಷ್ಟು ಬೇಗ ಪಾಪ ಅಲ್ಲಂತೆ. ಹೌದಾ? 4 ಸೀರೆಗಳು ಬೇಗ ಅಂತಾರ. ತಾಯಿ ನೋಡ್ಕೊಂತಾರ, ಅಣ್ಣ ಹಣ್ಣುಗಳು ತಂಬಳು ಯಾರಿಲ್ಲ. ಯಾವ ಊರು ತಂಗಿ? ಇನ್ನೊಬ್ಬಳೆ ಮಕ್ಕಳು ನಾನು ಬೇಡವಾ? 3 ಹೆಣ್ಣ, 3 ಜನ ಬಂದಾಗ ಗೌರವ ಬಾ, 3 ಜನ ಸೇರಿ ಕೊಡ್ತೀನಂತೆ. ಅದಾ ಒಂದ್ಸರಿ ಬಯಲ್ವಾ ನೀವು ಕಕ್ಕಂದ. ನೋಡಿ, ಯಾರಾದ್ರೂ ಯಜಮಾನ ಚಿರ ಆಡ್ಕೆಬೇಡಿ, ದಯವಿಟ್ಟು ಆಡ್ಕೆಬೇಡಿ. ಅಂತ ಹೆಣ್ಮಕ್ಳು ನಾವು ಗೌರವ ಕೊಡೋಣ, ಅಂತ ಹೆಣ್ಮಕ್ಳು ಬೆಲೆ ಕೊಡೋಣ, ಯಾರು ಆಡ್ಕೋಬಾರ್ದು. ನೀವು ಯಾವ ತೆಗಿವ? ದುರ್ಗ ಬೇರೆ ತಂಗಿಗಳ ಮೇಲೆಲ್ಲ ನಂಗೆ ಯಾರೆಲ್ಲ ಅಂತ ಹಣ ನಿಂಗಿರೋದಿಲ್ಲ. ನನ್ನ ಕಡೆಯಿಂದ ನಿಂಗೆ ಗಿಫ್ಟ್ ತಂದ್ಕೊಂಡ. ಯಾರು ಯಾವ ಬರ್ತಾರೆ ಅನ್ನೋದಕ್ಕಿಂತ ಹೇಳ್ಕೊಳೋದಕ್ಕಿಂತ ಲೈವಲ್ಲಿ ಕಾಣೋದಕ್ಕಿಂತ ತಾಯಿ ಕೈ ಮುಕ್ಕೊಳ್ಳಿ. ಅದನ್ನ ನೀವು ಮರಿದ ಹೋಗ್ಬೇಡ. ಯಾಕಂದ್ರೆ ಲೈವ್ ಆಗ್ತಾ ಇರ್ತೀನಿ, ನಾನು ಒಬ್ಬನೇ ಲೈವ್ ಮಾಡಲ್ಲ, ಎಲ್ಲ ಪಬ್ಲಿಕ್ ಮಾಡ್ತಾನೆ. ಪಬ್ಲಿಕ್ ಬೇಯಂಗಿಲ್ಲ. ನಿನ್ನ ಸಂಸಾರ ಆದಷ್ಟು ಬೇಗ ಒಳ್ಳೆದಾಗಲಿಕ್ಕಂದ. ತಾಯಿ ಮನೆಗೆ ಫೋಟೋ ಕೇಳಿ, ನಿಮ್ಮ ಸಂಸಾರ ಚೆನ್ನಾಗಲಿ ಬೇಡ್ಕೊಳ್ಳಿ. ಖಂಡಿತ ಸಂಸಾರ ಮಾಡುತ್ತೆ. ಸಂಸಾರ ಒಂದಾದ್ಮೇಲೆ ಬಂದು ದಯವಿಟ್ಟು ತಾಯಿ ಮುಂದೆ ಕಸ ಹೊಡೆದೋಗ್ಬಿಡಿ. ಏನಮ್ಮ ಅಮ್ಮ ಅದು ನಮ್ಮ ಊರ್ ಸಂಬಂಧ ಅಮ್ಮ ಯಜಮಾನ್ರೆ ಏನ್ ಮಾಡ್ತಾರಮ್ಮ? ಏನು ಮಾಡಲ್ಲ. ವಯಸ್ಸಾಯ್ತಮ್ಮ, ಗೊತ್ತಿಲ್ಲಮ್ಮ. ಹೌದಾ? ನೋಡಿ, ನಿಮ್ಮ ಒಬ್ಬರದೇ ಕಷ್ಟ ಅಂತ ಹೇಳ್ಕೊಬೇಡಿ. ಭೂಮಿ ಮೇಲೆ ಎಲ್ಲ ಮನೆ ದ್ವಾಸ ಸೂತಾನೆ. ನಮ್ಮನೆ ದ್ವಾಸ ಸೂತಾಯ್ತು. ನಮ್ಮ ಅಪ್ಪ ಕರೆ ನೋಡ್ತಿತ್ತು, ನಮ್ಮ ಅಮ್ಮ ಕೈಲಿ ಹಿಡಿಯಕ್ಕೆ ಆಗ್ತಾ ಇಲ್ಲ, ವಯಸ್ಸಾಗಿದೆ. ಅದೇ ಕೆಲಸಗಾರ ಬಂದು ಕೆಲಸ ಮಾಡೋದಿಲ್ಲ. ಕೆಲಸಗಾರ ಬಂದು ಸುಳ್ಳು ಹೇಳೋದು, ನಾಟಕ, ಎಲ್ಲ ಮನೆ ದ್ವಾಸ ಸೂತಾನೆ. ನಾವು ಜಗಳ ಆಡ್ತೀವಿ, ನಾವು ಗುದ್ದಾಡ್ತೀವಿ. ಸಂಸಾರ ಅಂದ್ಮೇಲೆ ಸಾಗರ ಈ ತಾನೇ ಇರಬೇಕು. ಗೊತ್ತಾಗತ್ತಾ? ಅದನ್ನ ಎಲ್ಲೂ ಹೇಳ್ಕೊಳ್ಳೋ ಅವಶ್ಯಕತೆ ಬೇಡ. ನೀವೆಲ್ಲ ಕುಟುಂಬ ಬಗ್ಗೆ ಹೇಳ್ಕೊ ಬರ್ತೀಂಗಿವ. ಹಳೆ ಬಿಡಿಗಾದ್ರೆ ಭಾಳ ಬರ್ತೀನಿ ತಂಗಿ ನಾನು. ಅದು ಎಲ್ಲಿಗೂ ಬರೋದನ್ನ ನಾ ಪಬ್ಲಿಕ್ ಬರಲ್ಲ, ನಿಮ್ಗೆ ಗೊತ್ತಿರುತ್ತೆ. ನಾ ಬರೋದು ಬರೇ ನಿಮ್ಮ ಪ್ರೀತಿಗೋಸ್ಕರ. ನೀವು ಸಮಾರಂಭ ಮಾಡಿ, ಸನ್ಮಾನ ಮಾಡಿ, ಪಟಾಕಿ ಹೊಡೆಯೋದು, ಪಾತ್ ಪೂಜೆ ಮಾಡೋದು, ಹೂವಿನ ಹಾಕಿ ನಾ ಬರೋದಿಲ್ಲ. ನಾ ಬರೋದೇ ನಿಮ್ಮನೆ ಪ್ರೀತಿ ತಂಗಿ ಮನೆ, ಅಣ್ಣ ಮನೆ, ಅಪ್ಪ ಮನೆ ಅಂತ. ನಾ ಬಂದ್ರು ಅಮ್ಮಮ್ಮ ಅಂದ್ರೆ 10 ನಿಮಿಷ ಇರೋದಿಲ್ಲ. ಒಂದ್ ವೇಳೆ ನಿದ್ದೆ ಬಂದ್ರೆ ದಿನಕ್ಕೂ ಒಂದು ಚಾಪೆ ದಿಂಬು ಕೊಟ್ರೆ ಅಲ್ಲೇ ಸುತ್ತೋಗ್ಬಿಡ್ತೀವಿ. ಎಚ್ಚರ ಆದ್ರೆ ಎದ್ದು ಓಡ್ಬರ್ತಾ ಇರ್ತೀವಿ ಅಂತೆ. ಗೊತ್ತಾ? ಬೇಲೂರಿಗಾದ್ರೆ ಬೇಲೂರಲ್ಲಿ ಇದಾರೆ ನನ್ನ ತಂಗಿಯರಲ್ಲ. ಅಪ್ಪ ಅಮ್ಮ ಇರೋದು ಬೇಲೂರಲ್ಲಿ, ನಾನಿರೋದು ಸಕಲೇಶ್ಪುರದಲ್ಲಿ. ಸಕಲೇಶ್ಪುರ ಆಯ್ತು.
ಏನ್ ಗೊತ್ತಾ, ಯಾರ ಮನೆಗಾದ್ರೂ ಹಿಂಗೆ ಲೆವೆಲ್ ಹಾಕ್ಬಿಡ್ತೀನಿ, ಯಾರ ಮನೆಗಾದ್ರೂ ಒಂದು ಗುಡ್ಡ ಸಹ ಇದ್ರೆ ಕೇಳ್ತಾರೆ, ಯಾಕ ಸುಮ್ಕಿರಿನ ಯಾರಾದ್ರೂ ಒಂದೇ ಒಂದ್ಸರಿ ಹೇಳ್ತೀನಿ, ಯಾರೋ ಮನೆಗೆ ನಾಟಿ ಹಸು ಇದ್ರೆ ನಿಮ್ಗೆ ಗೊತ್ತಿರುತ್ತೆ, ನಮಗೆ ಹಸುಗಳಿದಾವೆ, ಆದ್ರೂ ಒಂದು ಒಳ್ಳೆ ಹಸು ಬೇಕು ನಮಗೆ, ಹಸು ಪ್ರಿಯ ನಮ್ಮಪ್ಪ ತಂದೆ ಏಜಾಗಿದೆ ನಿಮ್ಗೆ ಗೊತ್ತಿರುತ್ತೆ, ಯಾರೋ ಪುಣ್ಯ ತಗೊಂಡೇನೆ ನಾವು ಹಣಕ್ಕೆ ಫ್ರೀ ಆಗಲ್ಲ. ಒಂದು ಮನೆಗೆ ನಿಮ್ಮ ಈ ಬಾಳೆಪೇಟೆ ಕಡೆ, ಈ ಸಕಲೇಶ್ವರ ಕಡೆ, ನಮ್ಮ ಮಳ್ಳಾಸಿ ಕಡೆ ಯಾರೋ ಚಿಕ್ಕ ಹಸು ಇದ್ರೆ ಅದು ಒದಿಬಾರ್ದು. ಈಗ ನಮ್ಮ ಅಮ್ಮ ತಾಯಿ ತಂದೆ ವಯಸ್ಸು ಇಟ್ಕೊಂತಾರೆ, ನಮ್ಮ ಅಪ್ಪ ಇವರು ಮೇಸಕ್ಕೆ ಹೋಗುತ್ತೆ 84 ವರ್ಷ. ಒಂದು ಚಿಕ್ಕ ಹಸು ಇದ್ರೆ ಅದ್ರ ಬೆಲೆ ಕೊಟ್ಟು ನಾವು ತಗೊಂತೀವಿ. ಯಾರಾದ್ರೂ ಹೇಳ್ಬೇಕು ನಮಗೆ ದಯವಿಟ್ಟು, ಚಿಕ್ಕ ಹಸು ನಾಟಿ ಹಸು ಬೇಕು ನಮಗೆ. ಅದು ಹೆಣ್ಣಾಲಿ ಗಂಡಾಲಿ ವರಿಕರ ಹಾಕಿದ್ದು ಹೆಣ್ಣಾರು ಬೇಕು ಅಂತಲ್ಲ, ಒಂದು ಹಾಲು ಕೊಡ್ಲಿ ಉತ್ತಮ ರೀತಿಲಿ, ಯಾವುದೋ ಒಂದು ನಮಗೆ ದಯವಿಟ್ಟು ಬೇಕು. ಅದು ಹಣಕ್ಕೆ ಫ್ರೀ ಆಗಂತೂ ಅಲ್ಲ, ನಾವು ಗೊತ್ತಿರುತ್ತೆ ನಿಮಗೆ, ನಾವು ಒಬ್ರಿಗೂ ಫ್ರೀ ಇಸ್ಕೊಳೋದಿಲ್ಲ. ಯಾರೋ ಮನೆಗೆ ಇದ್ರೆ ನಮಗೆ ಕೊಡಂಗಿದ್ರೆ, ಬೆಲೆ ಬಾಳದ ರೇಟ್ ಇದ್ರೆ ತಂದು ಕೊಡ್ಬೋದು, ಅಥವಾ ಇಂಥರೇ ಕೊಡು ಅಂತ ಹೇಳೋದು ತಪ್ಪಾಗತ್ತಂಗೆವ. ನಾನು ಯಾರು ಇಂಥ ಕೊಡು ಅಂತ ಕೇಳಲ್ಲ, ನಾವು ಅದು ಹಣಕ್ಕೆ ಮಾತ್ರ ಕೇಳ್ತೀವಿ. ನಿಮ್ಮ ಅಪ್ಪಂಗೊಂದು ಮಾತು ಹೇಳು, ಹಿಂಗಿದ್ರೆ ನಂಗೊಂದು ತಿಳಿಸು ಆಯ್ತಾ, ಹೇಳ್ಕಂದ ಹೊಲಬಾರ್ದು ನಿನ್ನೆ ಸರಿ ಆಯ್ತಾ. ನೀನು ಅಲ್ಲಿ ಕೆಲಸ ಮಾಡ್ತೀಕಂದ, ಜೊತೆಗೆ ಸಹಾಯ ಮಾಡ್ತೀವಿ ಅವ್ರಿಗೆ. ಥ್ಯಾಂಕ್ಸ್ ಮಗಳೇ. ನಿಮ್ಮ ತಾಯಿ ಇದ್ದಾರಮ್ಮ? ಇಬ್ರು ಇಲ್ವಾ? ಇದು ನಿಮ್ಗೆ ತೋರ್ಮನೆ, ನಿಮ್ಗೆ ತೋರ್ಮನೆ ಇದೆ ಗೊತ್ತಾಯ್ತಾ, ಅಳಬಾರ್ದಕ್ಕಂದ. ನೋಡಿ, ಯಾರಿಗೆ ತೋರ್ಮನ್ ಇಲ್ಲ ಅಂತ ನಂದಿದ್ದೀರಾ ಅವರು ಪ್ರತಿ ಗೌರವಿಸ ಬನ್ನಿ. ನಾನು ಸೀರೆ ಕೊಡ್ತೀನಿ ಅಂತ ಹೇಳೋದಿಲ್ಲ, ಅಷ್ಟಕ್ಕೆ ಒಬ್ಬಳಿಗೆ ಮೋಸ ಇಲ್ಲ. ಕರೆಕ್ಟ್ ಅಲ್ವಾ? ಕೊಡೋಣ 4 ಜನಕ್ಕೆ ಕೊಟ್ಟನಕ್ಕೆ. ನನಗೆ ಅನ್ನ ಕೊಡೋರು, ಬೈಸ್ಕೊಂಡೋಗೋರು, ಬೈದೋಗೋರು, ಬ್ಯಾಡ್ ಮೆಸೇಜ್ ಮಾಡೋಲ್ಲ ಇದ್ದಾರೆ, ಒಬ್ಬರೇ ಇಲ್ಲ, ಪ್ರತಿಯೊಬ್ಬರು ಇದ್ದಾರೆ. ಯಾಕಂದ್ರೆ ಭಕ್ತರನ್ನೇ ಭಗವಂತ ಅಂತ ಹೇಳ್ಕೊಂಡು, ಯಾಕಂದ್ರೆ ಭಕ್ತಿಲ್ದ ಹೋದ್ರೆ ದೇವಸ್ಥಾನಗಳಿಗೆ ಏನು ನಡೆಯಲ್ಲ. ಅಂದಾದ್ರೆ ಯಾರ್ಯಾರು ನಮ್ಮ ದೇವಸ್ಥಾನಕ್ಕೆ ಬ್ಯಾಡ್ ಮೆಸೇಜ್ ಮಾಡ್ತೀರಿ, ಒಳ್ಳೆ ಮೆಸೇಜ್ ಮಾಡ್ತೀರಿ, ನಮ್ಮ ಬಗ್ಗೆ ಹೊಗಳ್ತೀರಿ, ನಮ್ಮನ್ನು ತೆಗಳ್ತೀರಿ, ಬಂದು ಅನ್ನ ಹಾಕ್ತೀರಿ, ಸೀರೆ ಕೊಡ್ತೀರಿ, ಅಕ್ಕಿ ಕೊಡ್ತೀರಿ, ಬೆಲ್ಲ ಕೊಡ್ತೀರಿ, ನಿಮ್ಗೆಲ್ಲ ನಮ್ಮ ದೇವಸ್ಥಾನಕ್ಕೆ ಒಂದ್ಸರಿ ಇದೇ ಕೈ ಮುಗಿದು ಹೇಳ್ತೀನಿ, ದಯವಿಟ್ಟು ಯಾರ ಮನವಂದಿರೋ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಬೇಡಿ, ಗಂಡು ಮಕ್ಳ ಬಗ್ಗೆ ಮಾತಾಡಬೇಡಿ, ಅವ್ರ ಮನೆ ಬಗ್ಗೆ ಬಗ್ಗೆ ನೋಡಲೇಬೇಡಿ. ಇದೇ ನಿಮ್ಗೆ ನನ್ನ ಕಡೆ ವಿನಂತಿ. ಕರೆಕ್ಟ್ ಅಣ್ಣ? ಯಾರ ಬಗ್ಗೆ ಬಂದು ನನಗೆ ಸೇರ್ತಾ ಕೊಡಿ. ಸಾಧ್ಯವಾದ್ರೆ ಶ್ರೀ ಕ್ಷೇತ್ರ ದುರ್ಗಾಸನ ಪೇಜ್ನ ಸ್ವಲ್ಪ ಶೇರ್ ಮಾಡಿ. ಬರ್ಲಿಕ್ಕೆ ಗೊತ್ತಿಲ್ಲ ಅಂತ ಬಡವರು, ಬರಕ್ಕಾಗಲ್ಲ ಅಂತ ಬಡವರು, ಊಟಕ್ಕೆ ಇಲ್ಲ ಅಂತ ಬಡವರು ಅಲ್ಲೇ ಬೇಡ್ಕೊಳ್ಳಿ. ಬರ್ಲೇಬೇಕು ಅನ್ಬೇಡಿ. ಪೇಷಂಟ್ ನ ಕರ್ಕೊಂಡ್ಬರ್ಬೇಕು ಅವಶ್ಯಕತೆ ಇಲ್ಲ. ಆ ಕಡೆ ಬಂದು ಅಡ್ಬಿದ್ದು ಒಂದು ಕೆಲಸ ಮಾಡ್ಕೊಂಡು ಹೋಗಿ ಒಳಗಾಗಲು ನಿಮಗೆಲ್ಲ ಸ್ವಲ್ಪ ಹೊತ್ತಿಗೆ ಗುರು ಬರ್ತಾರೆ. ಕುಟುಂಬದ ನಮಗೆ ಬಹಳ ನಿಮ್ಮಿಂದ ಮೊಬೈಲ್ ಆಗುತ್ತಾನ ಜನೈತ್ಯ ಅನ್ನೋದು. ಇವತ್ತು ನಮ್ಮಪ್ಪ ಊಟಕ್ಕೆ ಬಂದ ಇವತ್ತು ತಾಯಿ ನಮ್ಮ ವೈದ್ಯನೇ ಇರ್ತಾನ. ಒಂದ್ಸರಿ ಬರೋಣ ದಯವಿಟ್ಟಲ್ಲಿ ಒಂದೆರಡು ಒಳ್ಳೆ ಉಂದರ ಕೊಡಬೇಡ. ಏನ್ ಗೊತ್ತಾ, ಗ್ಯಾಸ್ ಇಲ್ಲ ಅಂತ ಗ್ಯಾಸ್ ಕೊಡ ಪುಣ್ಯ ಸಹಾಯ ಮಾಡೋದು ಓದ್ಲೇಬೇಕು, ರಾಜಕೀಯ ಸೇರ್ಲೇಬೇಕು, ದುಡ್ಡು ಇರ್ಲೇಬೇಕು ಅಂತ ಏನಿಲ್ಲ. ಇದೆಯಾ? ಸಹಾಯ ಮಾಡೋದು ಗುಣ ಇದ್ರೆ ಸಾಕು. ಗುಣ ಇದ್ರೆ ಯಾರು ಸಹಾಯ ಮಾಡ್ಬೋದು. ಅಲ್ಲ, ಹೌದಾ ಹೇಳಿ? ಸರಿ, ನಿಮ್ಮ ಸಹಕಾರ ಬಹಳ ಖುಷಿ ಆಗ್ತದೆ ನಮಗೆ. ಅರ್ಥ ಮಾಡ್ತೀನಿ. ನಾನು ಒಟ್ಟಿಗೆ ಬರಲಕ್ಕಿ ಗ್ಯಾಸ್ ಕೊಡೋಂಥ ಪದಾರ್ಥ ಬೇಗ ಬೇಗ ಬರ್ಬಾ. ಗೊತ್ತಿರೋ ಒಳ್ಳೆ ಮನೆ ನನ್ನ ಕಡೆಯಿಂದ ನನ್ನ ಕಾಣಿಕೆ, ಇದು ನನ್ನ ಕಡೆಯಿಂದ ಇದು ಸನ್ಮಾನ ಅಂತ ಅಲ್ಲ, ಗೌರವ ಇಲ್ಲ. ಆಮೇಲೆ ಪುಣ್ಯಾಪುರ ಒಂದು ಬಾಸ್ ಹಾಕೋಣ, ಹಾಕೋಣ ಬೇಡವಾ? ಜ್ವರ ಬಂತೀರಿ. ಇಲ್ಲ, ಇದು ಈ ತಾನೇ ಒಂದು ಫೋನ್ ಬಂತು, ಹೋಗ್ತಿದ್ದೀನಿ, ಯಾರು ಕೊಡೋದು ರೆಡಿ ಮಾಡೋದು. ಒಂದು 12,000 ಕಿಲೋಮೀಟರ್ ದೂರ ಹೋಗ್ಬಿಡ್ತಾರೆ, ನಿಜವಾಗಿ ಹೋಗ್ಬಿಡ್ತಾರೆ. ಅಮ್ಮ ಇಲ್ಲೋಡಿ, ಭಾಷೆ ಅರ್ಥ ಆಗತ್ತಾ? ಇಲ್ಲೋಡಿ, ದಯವಿಟ್ಟು ದೇವ್ರ ಕಾಲದು ತೊಂದರೆ ಮಾಡ್ಕೊಬಿಡಿ, ಹೇಳ್ಬಿಡಿ. ದಯವಿಟ್ಟು ಹೋಗಿ, ನಮಗೆ ಬೆಳಗಿನ ಚಪ್ಪಲಿ ಬಿಡಿ, ಮಕ್ಳಿಗೆ ಹೋಗ್ಬಿಡಿ. ಅಮ್ಮ ದೇವ್ರ ಕಾಲು ಯಾರೋ ಕದ್ರು ಮಾಡಿ ನೀವು ಮಾಡಬೇಡಿ. ಹೋಗಿ ಅಮ್ಮ ಗೊತ್ತಾಗಿಲ್ಲ, ಹೋಗಿ ಇಬ್ಬರು ಯಾರೋ ಒಬ್ರು ಸಹಾಯ ಮಾಡ್ತೀರಾ, ಅದೆಲ್ಲ ಹಾಕಿ ಬಿಡ್ರಪ್ಪ. ನಮ್ಮ ಜನಗಳು ಹೆಂಗ್ ಗೊತ್ತಾ, ಮುಗಿಯೋದಷ್ಟೇ. ದೇವ್ರ ಕಾಲು ನೋಡೋದು ಏನು ನೋಡಲ್ಲ ಅವರು. ಎಲ್ಲಿಗೆ ಹೋಗ್ತಿದ್ದು? ನೀವು ಗೊತ್ತಾ, ಅಷ್ಟೇ ಹೋಯ್ತು. ಖಂಡಿತ ನಾ ಯಾರು ಯಾರಿಗೆ ನನ್ನ ಮಗಳಿಗೆ ನೀವು ನಮ್ಗೆ ಬೀಗರಾದ್ರಿ. ಈಗ ನನ್ನ ಮಗಳಾಗ್ತಾರೆ ಬೀಗ್ರೀಗ ಇಬ್ರು ಭಾವಗಳಾದ ಭಾವ ಏನ ಒಬ್ರು ಖುಷಿ ಆಗ್ಲಿ ಅಂತ ಸಂತೋಷ. ಪ್ರತಿಫಲ ಒಂದು ಹೊಗಳನ್ನ ಒಂದು ಸೀರೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗುತ್ತೆ. ನೆನ್ನೆ ರಷ್ಯಾದಲ್ಲನ ಒಬ್ರು ಸೀರಿಯಸ್ ಅಂತ ಹೇಳಿ ಒಬ್ರು ಬರ್ತಾರೆ ನಿಮಗೆ ನಂಜನಗೂಡಲ್ಲಿ. ಇಲ್ಲಿಂದ ದೇವರಿಗೆ ಏಕ್ಸಂಗ್ ಬಂದು ಗುಡ್ ವ್ಯವಸ್ಥೆ ಮಾಡ್ತೀನಿ ಕೈ ಮುಖಂಡು ಮಗ ಇದ್ದು ಬರೀ ಫೋನ್ ಮಾಡ್ತಾನೆ. ನಾನು ತಾಯಿ
ಬಾಲಕಿಲಿ ಒಂದೊಂದ್ಸರಿ ನನ್ನ ಕ್ಲಾಸ್ಮೇಟ್ ಏನು ಚಡ್ಡಿ ವಸ್ತು ಆದರೂ ಸಿಲಿಂಡರ್ ಕೊಡ್ತಾನೆ ಬಡಬಗೆ ಸಹಾಯ ಮಾಡ್ತಾನೆ ಅಂತ ಪುಣ್ಯಾಪುರಿ ಇವ್ರಿಗೆ ಅನ್ನ ಹಾಕಿದ್ದಾರೆ ಸರಿ ಈ ಅಣ್ಣ ನಿಮಿಷ ಮನಸ್ಫೂರ್ತಿಯ ಗೌರವ ಇದೆ ನಮ್ಮ ಅಮ್ಮಂಚೂರು ಎಡ್ಕಲ್ಲ ಕೂತಾರೆ ಸ್ವಾಮಿ ಇಲ್ಲೊಂದು ಸ್ವಲ್ಪ ಹೇಳಿ ಮಿಸ್ ಆಯ್ತು ಹೋಗ್ತಾಯಿಲ್ಲ ಹಾಸ್ಪಿಟ್ಲಿದ್ದಾಗ ಅಣ್ಣ ಫೋಟೋ ಕಳಿಸ್ಬಿಟ್ಟು ಕೇಳ್ಕೊಂಡಿದ್ದೆ ಈ ತಿಂಗಳು ಬರ್ತೀನಿ ಕಣವ ಅಂದು ಈ ತಿಂಗಳು ಕೆಲಸಕ್ಕೆ ನೆಕ್ಸ್ಟ್ ತಿಂಗಳು ಬಂದು ಹೋಯ್ತೀನಿ ಕಣವ ಅಂತ ಅಂದ್ಕೊಂಡೆ ಆಮೇಲೆ ಅವನ್ನ ಹೆಚ್ಚಿಕೊಂಬಂದು ದಿನಕ್ಕೆ ಫುಲ್ ಹುಷಾರು ತಪ್ಪಿಲ್ಲ ಹಿಂಗೆ ಹುಷಾರು ತಪ್ಪಿಲ್ಲ ಅಂದ್ಬಿಟ್ಟು ಮತ್ತೆ ಫೋಟೋ ಇಟ್ಕೊಂಡು ನೀನು 2 ಅವರ್ ರೆಡಿಯಾಗಿ ಬರ್ತೀನಿ ಕಣವ ಅಂತ ಮನೇಲಿ ಸಂಗಾಯ್ತು. ದಯವಿಟ್ಟು ನಿಮಗೆ ಲೈವಲ್ಲಿ ಹಾಕ್ಬಿಡ್ತೀನಿ. ಯಾರಾದರೂ ದೇವ್ರೇನು ಮರಿ ಕಡೆಯಿಂದಲ್ಲ ಕುರಿ ಕಡೆಯಿಂದಲ್ಲ ತಮ್ಮ ಬರಲ್ಲ ಸರಿ ಬಾ ಅಬ್ಬ ಬೇರೆ ಯಾರು ಬೇಕು ದೇವರು ಮರಿ ಕಡೆ ಕುರಿ ಕಡೆಯಿಂದಲ್ಲ ನಾನು ಹಂಗೆ ಆಗ್ತಾ ಇದ್ದೀನಿ. ಯಾಕಂದ್ರೆ ಇದು ಲೈವಲ್ಲಿ ಆಗ್ತೀರಾ ಅಂತ ಅಂದ್ಕೊಂಡು ಬರೋಲ್ಲ, ನಾವು ಎದುರಿಸ್ತಿಲ್ಲ. ಈ ದೇವ್ರು ಹೆಂಗೆ ಅಂದರೆ ಕೆಲಸ ಮಾಡಿಕೊಡುತ್ತೆ, ಕೆಲಸ ಮಾಡಿ ಜಮಾ ಮಾಡಿದ್ರೆ ಮತ್ತೆ ಪನಿಷ್ಮೆಂಟ್ ಕೊಡುತ್ತೆ. ಹೊಡಿತಾರ ಉದಾಹರಣೆ ಮಗು ಚೆನ್ನಾಗಾಯ್ತು ಮತ್ತೆ ನಾಳೆಗೆ ಬರ್ತೀನಿ ನಾಳೆ ಬರ್ತೀನಿ ಕೆಲಸ ಇದ್ದಾವೆ ದೇವ್ರು ಬರ್ರಿನಲ್ಲ ಸುಮ್ಮನೆ ಬರ್ತೀನಿ ಅಂತ ಬಿಲ್ಡಪ್ ಕೊಡೋದು ಬೇಡ. ನಿಮ್ಮ ಟೈಮ್ಗಳು ನೋಡ್ಕೊಳ್ಳಿ, ನಿಮ್ಮ ಸಂದರ್ಭ ನೋಡ್ಕೊಳ್ಳಿ, ನಿಮ್ಮ ವಾತಾವರಣ ನೋಡ್ಕೊಳ್ಳಿ, ಹೆಣ್ಮಕ್ಳು ಡೇಟ್ ನೋಡ್ಕೊಳ್ಳಿ, ಅವತ್ತು ಬನ್ನಿ. ಬರ್ತೀವಿ ಅನ್ನೋದು ಒಂದು ವೇಳೆ ಹೊರಟಾಗ ತೊಂದರೆ ಆದ್ರೂ ಪರವಾಗಿಲ್ಲ, ಸುಮ್ಮನೆ ಹೊರಟು ಬಿಡೋದು ತಪ್ಪಾಗುತ್ತೆ ನನ್ನ ಭಾವನೆ. ಸಾಕಷ್ಟು ನಿಮಗೆ ಕಷ್ಟ ಅನುಭವಿಸ್ತೀರಿ. ಮೊನ್ನೆ ಯಾರೋ ನಮ್ಮ ಅಂತರ ಕಳಿಸಿ ಹುಡುಗಿಗೆ ಅಂತ ತರೋದು ಹಳ್ಳ ಎತ್ತಾಳೆ ಅಂದ್ಗೆರೆ ಹೋಗಿ ಎಲ್ಲ ಮಾಡ್ಕೊಂತೀರಿ. ಅದಕ್ಕೆ ನಿಮ್ಮಿಂದ ಬೇಜಾರ. ಇಂಥವ್ರು ಫೋಟೋನ ಬಿಸಾಕ್ತೀರಿ. ಫೋಟೋ ಬೇಡವಾ ನೀರಿಗೆ ಬಿಟ್ಬಿಡಿ, ಬೇಡ ಎತ್ತಿಕ್ಬಿಡಿ. ಚೆನ್ನಾಗಾದ್ಮೇಲೆ ಯಾರೋ ಹೇಳ್ಕೊಟ್ರು ಅಂತ ಹೇಳಿ ಚೆನ್ನಾಗಿ ಮುಂಚೆ ಉದಾಹರಣೆ ನಮ್ಮ ಬೀರೂಪಕ್ಕ ಹಳ್ಳಿ ಯಾರೊಬ್ಬರಿಗೆ ಹುಷಾರಾಗಿದ್ದಾರೆ. ಹುಷಾರಾದ್ಮೇಲೆ ಯಾರೋ ಅಂದ್ಬಿಟ್ರಂತೆ ಮಟನ್ ಚಿಕನ್ ದೇವ್ರು ಬಿಸಾಕು ಅಂತ ಒಂಥರ ಬಂದು ಮನೆಗೆ ಬಂದಿಲ್ಲ ಅವ್ನು. ಹಂಗಲ್ಲ ನೀವು ಅನುಭವಿಸ್ರಿ. ನಮ್ಮ ಹುಡುಗ SLC ಫೇಲ್ ಆಗಿದ್ದ 3 ಸಲ. ಇಲ್ಲಿ ಬಂದು ಅಮ್ಮನ ಹತ್ರ ಬೇಡ್ಕೊಂಡು ಹೋದೇನು ಹಿಂಗೆ ಕಣವ ತುಂಬಾ ನೊಂದ್ಬಿಟ್ಟಿಯೇನೆ ಏನೇನೋ ಮಾಡ್ಕೊಂಡ್ಬಿಡ್ತೀನಿ ಅಂತೆಲ್ಲ ಮನ್ಸಿಗೆ ತಗೊಂಡ್ಬಿಟ್ಟಿದ್ದ. ಇಲ್ಲಿ ಬಂದು ಬೇಡ್ಕೊಂಡು ಹೋದ್ಮೇಲೆ SLC ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ ಸ್ವಾಮಿ. ಮಗ ಯಾವರು ಇಲ್ಲೇ ಭದ್ರಾವತಿ. ಏನಾರ ಮಾಡ್ಕೋಬಾರ್ದಕ್ಕಂದ. ಯಾಕಂದ್ರೆ ತಾಯಿ ತಂದೆ ವಿದ್ಯೆ ಏನ ಪಾಪ ವಿದ್ಯೆಯಲ್ಲಿ ಬದುಕೋದಕ್ಕಂದ ತಾಯಿ ತಂದೆ ಬರ್ತದೆ. ದಯವಿಟ್ಟು ಮತ್ತೆ ಹೋಗ್ಬಿಟ್ರಪ್ಪ. ತುಂಬಾ ಜನ ಹಿಂಗೆ ನೀವು ಮಾಡ್ಕೊಂತ ತಾಯಿ ತಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ. ನೋಡೋ ತಂಗಿ ಹೆಂಗ್ ಅಳ್ತಾ ಹೋದ್ಲಲ್ವಾ ಮಾಡ್ಕೊಂತಾರ ಹಂಗೆ. ಇಲ್ಲಿ ನಾನು ಕಣ್ಣಲ್ಲಿ ನೀರು ಹಾಕೊಂಡು ಹೋದೆ ಅಮ್ಮನ ಹತ್ರ ಕೇಳ. ನಾನು ಭದ್ರಾವತಿಗೆ ಮಧುಬಾನ್ ರೆಸ್ಟೋರೆಂಟ್ ಡಬಲ್ ಚೌಟ್ರಿ ಪಕ್ಕ ಗಂಡು ಸ್ವಲ್ಪ ಕೆಲಸಕ್ಕೆ ₹100 ಇಂಥ ದುಡಿಬೋದಕ್ಕಂದ ಬಚ್ಕಪ್ಪನ ಮಾಡ್ಕೋಬಾರ್ದಕ್ಕಂದ. ಏನು ಜೀವನ ಏನೋ ಸಾಧನೆ ಮಾಡೋಕ್ಕಾಯ್ತು. ನಿಮ್ಮ ಮಗು ನಿಮಗೆ ಭಾರ ಇವನ್ನೆಲ್ಲ ಬೇಜಾರಾದ್ರೆ ಶಾಲೆ ಬಿಟ್ಟು ಇಲ್ಲಿ ಬಾ. ಹೊರಗಡೆ ಹಬ್ಬಿದ್ದಾನೆ ಒಂದು ವೇಳೆ ಓದಕ್ಕಾಗಲ್ಲ, ನಿಮ್ಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹೊರಗಡೆ ಹಬ್ಬ ಬಾಯ್ಕೊಂಡು ಬರಿಂದ ನೋಡೋದು. 14 ವರ್ಷ 15 ವರ್ಷ ಅಪ್ಪ ಆಟ ಆಗ್ತೈತೆ ಆಟಾಗಿ ಹುಷಾರಾಯ್ತು ಬಂದು ಕೆಲಸ ಮಾಡ್ತಾವ ಅಪ್ಪಂಗೆ ಮಾಡ್ಬೇಕಂದ. ಜೀವನಕ್ಕೆ ಏನು ಮಾಡ್ಕೋಬಾರ್ದು. ಇವ್ನು ದೊಡ್ಡ ಮಗನ ಇಲ್ಲ ನಮ್ಮ ಅಕ್ಕನ ಮಗ ಮಗನ ಮತ್ತೆ